ಸೊ ಎಲ್ರಿಗೂ ನಮಸ್ಕಾರ. ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹರ್ಷವರ್ಧನ್ ಅವರು ಮುಂದೆ ಕೂತಿದ್ದಾರೆ, ನಾವೆಲ್ಲರೂ ಹಿಂದೆ ಕೂತಿದ್ದೀವಿ. ಸೊ ನಾವು ಇವತ್ತು ಅಬುಧಾಬಿ ಕಡೆಗೆ ಹೋಗ್ತಾಯಿದ್ವಿ ಅಲ್ಲೇನಾ? ಅಬುಧಾಬಿ ಟೂರ್. ಅದರಲ್ಲಿ ಒಂದು 12 ಜಾಗಗಳು ಇನ್ಕ್ಲೂಡ್ ಆಗಿದೆ. ಅದರಲ್ಲಿ ನಮ್ಮದೊಂದು ದೇವಸ್ಥಾನ ಒಂದಿದೆ, ಅಲ್ಲಿ ಹಿಂದೂ ಟೆಂಪಲ್ಲು ಅದೊಂದು, ಮತ್ತು ಒಂದು ಮಾಸ್ಕ್ ಇದೆ, ಮತ್ತು ಫೆರಾರಿ ವರ್ಡ್ ಇದೆ, ಇನ್ನೂ ಎಷ್ಟೊಂದು ಜಾಗಗಳಿದೆ. ಎಲ್ಲ ನೋಡೋಣ ಏನೇನಾಗುತ್ತೆ ಅಂತ. ಒಂದೇ ವೀಡಿಯೋದಲ್ಲಿ ಬರುತ್ತಾ 2 ವೀಡಿಯೋದಲ್ಲಿ ಬರುತ್ತಾ ಗೊತ್ತಿಲ್ಲ, ಅದು ಲೆಂತ್ ಮೇಲೆ ಡಿಪೆಂಡು. ಸೊ ಇದು ನಾವು ಪ್ರೈವೇಟಾಗಿ ಹೋಗ್ತಾಯಿದ್ದೀವಿ, ಅಂದರೆ ಸಪ್ರೇಟಾಗಿ ಬುಕ್ ಮಾಡ್ಕೊಂಡಿದ್ದೀವಿ. ಪಿಕಪ್ಪು ಡ್ರಾಪು ಇವ್ರದ್ದೇನೆ, ನಮಗೆ 4 ಜನಕ್ಕೆ ಅಂತಲೇ ಸಪ್ರೇಟು ಗಾಡಿ. ಸೊ ಈ ಗ್ರೂಪಲ್ಲೂ ಹೋಗ್ಬೋದು, ಅದಕ್ಕೂ ಬೇರೆ ಥರ ಪ್ರೈಸಸ್ ಇರುತ್ತೆ. ಸೊ ನಾವು ಎಷ್ಟು ಕೊಟ್ಟಿದ್ದೀವಿ ವರ್ಷ ನಮ್ಮ ಕಾಸಿಗೆ? 4 ಜನಕ್ಕೆ 14,000 ನಮ್ಮ ಕಾಸಲ್ಲಿ, ಆ ಲೆಕ್ಕದಲ್ಲಿ ಹೋಗ್ತಾ ಇರೋದು. 550 ಅವರ ಕಾಸು, ದಿನಾಂಶ. ಸೊ ಇದು ನೀವೆಲ್ಲ ಪ್ಯಾಕೇಜಲ್ಲಿ ಬಂದರೆ ಇನ್ಕ್ಲೂಡ್ ಆಗಿರುತ್ತೆ. ಸಪ್ರೇಟಾಗಿ ಬಂದರೆ ಬಸ್ಸಲ್ಲ ಗೊತ್ತೇ, ಗುಂಪಲ್ಲಿ ಹೋದರೆ 70 ದಿನಾಂಶ ಅಂತ ಒಬ್ಬರಿಗೆ, ಅದರಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಹೆಂಗೆ ಎಷ್ಟೊಂದು ಥರ ಇದೆ, ಆಪ್ಷನ್ಸ್ ಇದೆ, ನೀವು ಹೆಂಗೆ ಬೇಕಾದ್ರೂ ಚೂಸ್ ಮಾಡ್ಬೋದು. ಸೊ ಇದರಲ್ಲಿ ಏನೇನಿರುತ್ತೆ ಏನೇನು ಅಂತ ನೋಡುವ. ಸೊ ಬನ್ನಿ. 3 पैलेसेस, उसके बाद इतहार टावर एंड गो टू द एमिरेट्स पैलेस होटल. फिर सर वहाँ से पेडेंशना पैलेस से ड्राइव थ्रू करते हुए कॉर्निश, फिर आएंगे हम क्या नाम है, हेरिटेज विलेज में. ठीक है, हेरिटेज विलेज के बाद फिर आर्ट गैलरी है, वो विज़िट करेंगे. आर्ट गैलरी के बाद हम लोग जाएंगे डेट मार्केट और लास्ट में फोटो स्टॉप फरारी. ठीक है, ये है हमारा आज का प्लान. ये टोटल 10 आवर्स का टूर होता है. ओ टेंपल है पड़ा था ना? हाँ, टेंपल वो भी कर देंगे. ये टोटल 10 आवर्स का प्लान होता है. जो मैं टाइम बोलूँगा, अगर आप उस टाइम पर करेंगे तो हर चीज़ अच्छे से मैनेज हो जाएगी. ठीक है सर. ದುಬೈ ಫ್ರೇಮ್ ಇಲ್ಲಿಗೆ ವಿಸಿಟ್ಟು ನಾಳೆ ಇದೆ ನಮ್ಮದು. ನಾಳೆ ವರ್ಷ ಯಾವುದಾದ್ರು ದುಬೈ ಫ್ರೇಮು, ಆಮೇಲೆ ಸಫಾರಿನಾ? ಹಾಂ, ಅದೆರಡು ನಾಳೆ. ಸೊ ಫ್ರೇಮ್ ಹಿಂಗೆ ಕಾಣಿಸ್ತದೆ, ಫುಲ್ ಕಾಣಿಸಲ್ಲ, ಹಿಂಗೆ ಎತ್ತಬೇಕು ಮೇಲಕ್ಕೆ. ಅದ್ಭುತ. ಆಮೇಲೆ ಅಷ್ಟು ದೂರದಲ್ಲಿ ಬಿಲ್ಡಿಂಗ್ಗಳು ಯಾವುದು ಕ್ಲಿಯರಾಗಿ ಕಾಣಿಸಲ್ಲ. ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತೆಲ್ಲ ಎಲ್ಲ ಸ್ಮಾಗಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತದೆ, ಥರ ಮಂಜಿದ್ದಂಗೆ ಇರುತ್ತೆ. ಬಟ್ ಅದು ಡಸ್ಟ್ ಬರೀತಾ ಮಂಜು, ಮರಳು ಬರೀತಾ ಮಂಜು. ಹಿಂದೆ ಟ್ರಾಫಿಕ್ ಜಾಮು. ಎಷ್ಟು ಅವರ್ ಬೇಕಂತ? 1.5 ಅವರ್ ಅಂದರು. ನಾ 1-2 ಅವರ್ ಆಗ್ಬೋದು ಏನೋ, ಟ್ರಾಫಿಕ್ ಇರುತ್ತೆ. ಬಟ್ ಎಲ್ಲ ಕ್ಲಿಯರ್. ನಮ್ಮದು ಅವ್ರು ಹೇಳಿದ್ದು ಎಲ್ಲ ಜಾಗಗಳು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಅದು ನಾನು ವೀಡಿಯೋ ಹಾಕಿದ್ದೆ, ಕ್ಲಿಪ್ ಹಾಕಿದ್ವಲ್ಲ, ಅದರಲ್ಲಿ ಹೇಳಿದ್ದೆಲ್ಲ ಅವ್ರು ಹೇಳ್ದಂಗೆ ಟೈಮ್ನ ಫಾಲೋ ಮಾಡಿದ್ರೆ 7 ಗಂಟೆಗೆ ರಿಟರ್ನ್ ಆಗ್ತೀವಂತೆ. ಇಲ್ಲ ಅಂದರೆ ಲೇಟ್ ಆಗುತ್ತೆ, ಇಲ್ಲ ಅಂದರೆ ಅಲ್ಲಿ ಒಂದೊಂದು ಕ್ಲೋಸ್ ಆಗಿರುತ್ತೆ, ಮಿಸ್ ಆಗುತ್ತೆ, ಆ ಥರ ಇರುತ್ತೆ. ಅದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡು. ಆಮೇಲೆ ಅಲ್ಲಿ ಯಾವುದಕ್ಕೆ ಎಂಟ್ರಿ ಟಿಕೆಟ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನಾವು ಪರ್ಚೇಸ್ ಮಾಡಬೇಕು ಸಪ್ರೇಟಾಗಿ. ಸೊ ಅದು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಇಲ್ಲಿ ಕೊಟ್ಟಿರೋ ಕಾಸು ಬರೀ ನಮ್ಮನ್ನು ಕರ್ಕೊಂಡು ಸುತ್ತು ಸಾಕಿ ಮಾತ್ರ. ಎಂಟ್ರಿ ಫೀಸ್ಗಳೆಲ್ಲ ಸಪರೇಟು. ಇದು ಶೇಖ್ ಸಾಯದ್ ಬ್ರಿಡ್ಜ್, ಅದು ಕಾಣಿಸ್ತಾ ಇದೆಯಾ? ಬ್ರಿಡ್ಜು ಅಲ್ಲಿ ಅಲ್ಲಿ ಆ ಬ್ರಿಡ್ಜ್ ಕಾಣಿಸ್ತಿದೆಯಾ? ಆ ಬ್ರಿಡ್ಜ್ ಹತ್ರ, ಆ ಬ್ರಿಡ್ಜಲ್ಲೇ ಅಲ್ಲ ಮಾಡಿರೋದು ಶೂಟಿಂಗ್ ಅಂತ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಮೂವಿ ಶೂಟಿಂಗ್ ಮಾಡಿರೋದಿಲ್ಲ ಈ ಬ್ರಿಡ್ಜಲ್ಲಿ. ಶೇಖ್ ಸಾಯದ್ ರೋಡ್ ಸಾಕಾಗಿದೆ, ವೈಡ್ ಹಾಕೋಣ ಹಿಂಗೆ. ಎಷ್ಟೋ ಮೂವಿ ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋದು. ಸೊ ನಮ್ಮ ಮೊದಲನೇ ಸ್ಟಾಪ್ ಮಾಸ್ಗೆ. ಫಸ್ಟು ದುಬೈಯಿಂದ ಅಬುಧಾಬಿ ರೀಚ್ ಆಗೋದಕ್ಕೆ ನಮ್ಮ ಸ್ಪಾಟ್ಗೆ ಈಗ 11:30 ಆಯಿತು. ನಾವು 9:15 ಹೊರಟಿದ್ದು. ಸೊ ಇಲ್ಲಿ ಫಸ್ಟು ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಾವು ರಿಜಿಸ್ಟರ್ ಆಗಬೇಕು ಅವರ ವೆಬ್ಸೈಟಲ್ಲಿ. ಎಂಟ್ರಿ ಪಾಸ್ ತೊಗೊಬೇಕು, ಅದೇನು ಕಾಸಿಲ್ಲ, ಫ್ರೀನೇ. ಬಟ್ ರಿಜಿಸ್ಟರ್ ಮಾಡ್ಕೊಬೇಕು. ಬಾರ್ ಕೋಡ್ ಜನ್ರೇಟ್ ಆಗುತ್ತೆ. 4 ಜನದ ಹೆಸರಲ್ಲಿ ಏಜ್ ಎಲ್ಲ ಹಾಕ್ಬೇಕಲ್ಲ, ಏಜ್ ಗ್ರೂಪು, ಫೀಮೇಲು ಮೇಲು ಎಲ್ಲ ಹಾಕಿ, ನ್ಯಾಷನಾಲಿಟಿ ಎಲ್ಲ ಹಾಕಿ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಬೇಕು. ಬರೋಕ್ಕೆ ಮುಂಚೆ ಆ QR ಕೋಡ್ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಎಂಟ್ರಿನಲ್ಲಿ ಅನಿಸುತ್ತೆ. ಸೊ ನೀವೇನ ಸಪ್ರೇಟಾಗಿ ಬರೋಂಗಿದ್ರೆ ಅವೆಲ್ಲ ಮಾಡ್ಕೊಬೇಕಾಗುತ್ತೆ. ಈಗ ಎಂಟ್ರಿ ಒಳಗಡೆ. ಸೊ ಒಳಗಡೆ ಎಂಟ್ರಿ ಕೊಟ್ವಿ. ಸೊ ಮಾಲು ಫುಲ್ ಶಾಪಿಂಗ್ ಇರುತ್ತೆ. ಒಳಗೋಗಿ
ಅಂಡರ್ಗ್ರೌಂಡ್ ಇದು, ಮೇಲ್ಗಡೆ ಕೆಳಗಡೆ ಇದ್ದೀವಿ. ಆ ಮಾಸ್ಕ್ ಇತ್ತಲ್ಲ, ಮಾಸ್ಕ್ ಕೆಳಗಡೆ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಎಂಟ್ರಿ ಒಳಗಡೆ ಹೋಗೋದು. ಆಮೇಲೆ ಇಲ್ಲಿ ಏನು ಅಂದರೆ ರೂಲ್ಸು, ಕೈ ಈ ವಾಚ್ ಹಾಕಿದ್ದೀನಲ್ಲ ಇಲ್ಲಿವರೆಗೂ ಕವರ್ ಆಗಿರಬೇಕು ಲೇಡೀಸ್ಗೆ. ಸೊ ಸ್ಟ್ರಿಕ್ಟ್ ರೂಲ್ಸು, ಮಾಸ್ಕ್ ಒಳಗಡೆ ಬಿಡೋಲ್ಲ. ಫುಡ್ ಕೋರ್ಟು ಇಲ್ಲೇ ಇರಬೇಕು. ಸೊ ಅವರಿಬ್ಬರು ಡ್ರೆಸ್ಸಲ್ಲಿ ಶಾಲ್ ಹಾಕೊಂಡು ಬಂದಿದ್ದಾರೆ, ಬಟ್ ಬಿಡ್ತಾರೋ ಇಲ್ಲ ಅಂತ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಎಲ್ಲ ಚೆನ್ನಾಗಿ ನಿಂತಿದ್ದಾರೆ ಇಲ್ಲಿ. ಇದೆಲ್ಲ ತೆಗಿಬೇಕು ಇನ್ಫಾರ್ಮೇಷನ್ನು. ಇಬ್ಬರು ಅಂತ ಇದ್ದಾರೆ ಮುಖ, ಯಾಕೆ ಅಂದರೆ ಬಿಡ್ತಾ ಇಲ್ಲ ಒಳಗಡೆ. ಈ ಥರ ಶಾಲ್ ಹಾಕೊಂಬಂದ್ರು ಬಿಡೋಲ್ಲ. ಈ ಥರ ಅಲ್ಲಿ ತಂದಿಲ್ಲ ಅಂದರೆ ಈ ಥರ 50 ದಿನಾಮ್ ಕೊಟ್ಟು ಒಂದು ಡ್ರೆಸ್ ಹಾಕ್ಕೊಂಡು ಫುಲ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು ಕಂಪಲ್ಸರಿ. ಸೊ ಅದಕ್ಕೆ ಇವಾಗ ನಾನು ವರ್ಷ ಹೋಗಿ ನೋಡ್ಕೊಂಬರೋಣ ಅಂತ, ಯಾಕೆ ವೀಡಿಯೋದಲ್ಲಿ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ. ಆಚೆ ಎಲ್ಲ ಓಡಾಡ್ಬೋದು ಈ ಮಾಲಲ್ಲೆಲ್ಲ, ಬಟ್ ಮಾಸ್ಕ್ ಒಳಗಡೆ ಎಂಟ್ರಿ ಇಲ್ಲ. ಆಮೇಲೆ ಟ್ಯಾಟು, ಕೈಯಲ್ಲಿ ವಿಸಿಬಲ್ ಟ್ಯಾಟು ಇತ್ತು ಬಿಡಲ್ವ, ಏನು ಮಾಡೋಕ್ಕಲ್ಲ. ಸೊ ಈಗ ಫೈನಲಾಗಿ ಡಿಸೈಡ್ ಆಯಿತು. ಅದು ಒಂದೊಂದು ಬುರ್ಕಾ 2,000 ರೂಪಾಯಿ ಅಂತ ಕೊಟ್ಟು ತೊಗೊಬೇಕು. ಸೊ ಇಲ್ಲೇನು ಆಯ್ತು ಲಾಸ್ಟಲ್ಲಿ ಅಷ್ಟೊಂದು ಕೊಟ್ಟು ತೊಗೊಬೇಕಾ. ಆಮೇಲೆ ಅವರು ನಮ್ಮ ದೇವಸ್ಥಾನಕ್ಕೆ ಬಂದಾಗ ನಮ್ಮದು ಫಾಲೋ ಮಾಡ್ತಾರ, ಇದೆಲ್ಲ ತಲೆಗೆ ಬಂತು. ನೀವು ಸುಮ್ಮನೆ ಅಲ್ಲಿ ಕುತ್ಕೊಂಡಿರಿ ಫುಡ್ ಕೋರ್ಟಲ್ಲಿ, ನಾವು ಹೋಗಿ ನೋಡ್ಕೊಂಬರ್ತೀವಿ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಅಲ್ಲಿ ನಮ್ಮದು ಹಿಂದೂ ಟೆಂಪಲ್ಗೆ ಹೋಗ್ಬೇಕಲ್ಲ, ಅಲ್ಲಿ ಬಂದ್ರೆ ಆಯಿತು. ಸೊ ಈಗ ಎಂಟ್ರೆನ್ಸು ಅಲ್ಲಿ ಲೈನ್ಸ್ ಕೊಟ್ಟಿದ್ದಾರೆ, ಅದೊಂದು ಪ್ರಕಾರ ಹೋಗ್ಬೇಕಷ್ಟು. ಸೊ ಎಷ್ಟು ರಶ್ ಇದೆ, ಫುಲ್ ರಶ್ ಇರುತ್ತೆ. ಇದರಲ್ಲಿ ಲೈನ್ ನಂಬರ್ 2 ಲೈನಲ್ಲಿ ಹೋಗಬೇಕು ನಾವು. ಸೊ ಸೆಕ್ಯೂರಿಟಿ ಚೆಕ್ ಆಯಿತು, ಮುಂದಕ್ಕೆ ಬಂದ್ವಿ. ಅಲ್ಲಿ ಸೇಮ್ ಏರ್ಪೋರ್ಟ್ ಥರ ನಮ್ಮ ಬ್ಯಾಗ್ ಏನಿದೆ, ಬ್ಯಾಗ್ನ ಇದರಲ್ಲಿ ಕನ್ವೇಯರ್ ಬೆಲ್ಟಲ್ಲಿ ಕಳಿಸ್ಬೇಕು. ಮೊಬೈಲು, ಪರ್ಸು, ಎಲೆಕ್ಟ್ರಾನಿಕ್ ಏನು ಐಟಮ್ಸ್ ಇದೆ ಅದೊಂದು ಸೈಡಲ್ಲಿ ಇಡಬೇಕು. ಆ ಕಡೆ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಯಾವುದು ಸೆಕ್ಯೂರಿಟಿ ಚೆಕ್ ಮಾಡಲ್ಲ ಅಂದ್ಕೊಂಡಿದ್ದ? ಯಾಕೆ ಮಾಡಲ್ಲ? ಇಷ್ಟು ಜನ ಬರೋ ಜಾಗ. ಇದು ಯಾವುದು ಕರೆಕ್ಟ್? ಏನು ಮಾಸ್ಕ್ ಹೆಸರು ಹೇಳಿಲ್ಲ ಕಣೋ. ಮಾಸ್ಕ್ ಹೆಸರು ಶೇಖ್ ಝಾಯೆದ್ ಗ್ರ್ಯಾಂಡ್ ಮಾಸ್ಕ್. ಸೊ ಇದು ಜಾಗ. ಬಾಧೆ ಇದು ಅಲೋ ಇಲ್ಲ. ಲೈವ್ ಬ್ಲಾಗಿಂಗ್ ಜಸ್ಟ್ ರೆಕಾರ್ಡ್ ಮಾಡ್ಕೊಂಡು ನೀವು ಆಮೇಲೆ ವಾಯ್ಸ್ ಓವರ್ ಕೊಟ್ಕೊಬೋದು ಅಂದರು. ಏನಂದರೆ ಇನ್ಫಾರ್ಮೇಷನ್ ಏನಾಯಿತು ಅಂದರೆ ಕತೆ, ನಾವು ಎಕ್ಸ್ಟರ್ನಲ್ ಮೈಕ್ ಹಾಕ್ಕೊಂಡಿದ್ವಿ. ಎಕ್ಸ್ಟರ್ನಲ್ ಮೈಕು ಇನ್ನ ಮಾತಾಡ್ಕೊಂಡು ಹೋಗ್ತಾ ಇರೋ ಒಬ್ಬನೇ ಎಷ್ಟು ಗೊತ್ತಿಲ್ಲ, ಇಲ್ದಿರೋದು ಬೆಲ್ ನೋಡ್ರಿ ಇಲ್ಲೇ ಇಲ್ಲಿ ಹಾಕ್ಕೊಡ್ಕೊಡೋಲ್ಲ. ಅದು ಎಕ್ಸ್ಟರ್ನಲ್ ಮೈಕ್ ಹಾಕ್ಕೊಂಡಿದ್ವಿ, ಅದು ಅಲೋ ಇಲ್ಲ ಅಂದರು. ವಾಪಸ್ಸು ಬಗ್ಗಿನಲ್ಲಿ ಕರ್ಕೊಂಡು ಹೋಗಿ ಅದು ಸೆಕ್ಯೂರಿಟಿ ಚೆಕ್ ಆಯ್ತಲ್ಲ, ಅಲ್ಲಿ ವಾಪಸ್ ಕೊಟ್ಟು ಒಂದು ಇದು ಕೊಟ್ಟರು, ಟೋಕನ್ ಕೊಟ್ಟವ್ರೆ. ವಾಪಸ್ ಹೋಗ್ಬೇಕಾದ್ರೆ ಇದನ್ನು ರಿಸೆಪ್ಷನ್ ಕೊಟ್ಬಿಟ್ಟು ನಮ್ಮದು ಮೈಕ್ನ ಈಸ್ಕೊಂಡು ವಾಪಸ್ ಹೋಗಬೇಕು. ಆ್ಯಂಡ್ ಲೈವ್ ಬ್ಲಾಗಿಂಗು ಅಲೋ ಇಲ್ಲ ಅಂದರು, ಅದು ಮಾಡ್ತಾಯಿದ್ದೀನಿ. ನೀವು ಸುಮ್ಮನೆ ರೆಕಾರ್ಡ್ ಮಾಡ್ಕೊಬೋದು ವೀಡಿಯೋಲಿ. ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಕೊಳ್ಳಿ ಅಂದರು. ನನಗೂ ಹೇಳ್ತಾರೆ ವಾಪಸ್ ಹೋಗೋಣ ಅಂದರೆ ಇಲ್ಲ, ಇಷ್ಟು ದೂರ ಬಂದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಬಂದ್ವಿ. ಸೊ ನೀವೇನೋ ಬರೋಂಗಿದ್ರೆ ಅಷ್ಟೇ, ನೀವು ಯಾರು ಬ್ಲಾಗಿಂಗ್ ಎಲ್ಲ ಮಾಡೋಕ್ಕೆ ಅಂತ ಬರೋರು ಸ್ವಲ್ಪ ನೋಡಿಕೊಂಡು. ಮೈಕೆಲ್ಲ ಅಲೋ ಇಲ್ಲ, ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಮೈಕಲ್ಲಿ ಬಟ್ಟೆ ಮೇಯ್ನು, ಫುಲ್ ಸ್ಲೀವ್, ಕೈ ಮುಂದೆವರೆಗೂ ಕವರ್ ಆಗಬೇಕು ಹುಡುಗಿಗೆ. ಅದೊಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಷ್ಟೇ. ಇನ್ನು ಇದು ಹಿಂಗಿದೆ ಸಾಕಾದ ಕಾಣಿಸ್ತದೆ. ನಾವು ತಾಜ್ ಮಹಲ್ ನೋಡಿಲ್ಲ, ಅಲ್ಲೇ ಇದ್ಕೊಂಡು ಇದು ನೋಡೋಕ್ಕೆ ಬಂದಿದ್ದೀವಿ. ಇನ್ನು ಅದು ಹೆಂಗಿರಬೇಕು. ಇದೆಲ್ಲ ರೀಸೆಂಟಾಗಿ ಮಾಡೋದಲ್ಲ ನಾಶ? 2007 ಅಂತ ಇತ್ತು, ಅಲ್ಲಿ 2007 ಅಲ್ಲಾಗಿರೋದು. ತಪ್ಪಿದ್ರೆ ಕರೆಕ್ಟ್ ಮಾಡಿ. ಅದು ರೋಡು ಫೌಂಟೈನ್. ಸೊ ದೂರದಿಂದ ಫುಲ್ ವ್ಯೂ ಕಾಣಿಸುತ್ತೆ. ವೈಡ್ ಆ್ಯಂಗಲ್ ಹಾಕ್ತೀನಿ. ಫುಲ್ ಮಾಸ್ಕ್. ಈಗ ಒಳಗಡೆ ಎಂಟ್ರಿ. ಹರ್ಷ ಇಲ್ಲಿ ಬಾರ. ಹರ್ಷ ಹಾಂ, ಅದನ್ನು ನಾವು ತೆಗಿಬೋದು. ಏನಲ್ಲಿ ಯಾರ್ಯಾರು ಬಂದರು ಫೋಟೋ. ಇನ್ನೊಂದೇನು ಗೊತ್ತಾ, ಇಲ್ಲಿ ಬರೀ ಕೈ ಸ್ಲೀವ್ವರೆಗೂ ಅಲ್ಲ, ಅಲ್ಲಿ ಒಬ್ಬರು ಆಂಟಿಗೆ ತಲೆಗೆ ಕವರ್ ಹಾಕ್ಸ್ತಾ, ತಲೆನೂ ಮುಚ್ಕೊಂಬರ್ಬೇಕು, ಕಿವಿ ತಲೆ ಮೇಲೆ ಸ್ಕಾರ್ಫ್ ಹಾಕ್ಕೊಬೇಕು, ಕೈಯು ಸ್ಲೀವು ಫುಲ್ಲು ಕೈವರೆಗೂ ತುದಿವರೆಗೂ ಇದಿರಬೇಕು, ಸ್ಲೀವ್ ಇರಬೇಕು. ಇಲ್ಲ ಅವರು ಜರ್ಕಿನ್ ಹಾಕ್ಕೊಂಡು ಅದು ಟೊಪ್ಪಿ ಬರುತ್ತಲ್ಲ, ಹುಡ್ ಹಾಕ್ಕೊಂಡಿದ್ರು, ಅದನ್ನು ತೆಗೆದಷ್ಟು ಸೆಕ್ಯೂರಿಟಿ ಬಂದ್ಬಿಟ್ಟು ಹಾಕ್ಸ್ತಾ ಮತ್ತೆ ತೆಗಿಯಂಗಿಲ್ಲ ಅಷ್ಟೇ. ಸೊ ಇಲ್ಲಿ ದಾರ ಕಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಸುತ್ತಲೂ ದಾರ ಕಟ್ಟಿದ್ದಾರೆ. ಅಲ್ಲೆಲ್ಲ ಅಲೋ ಇಲ್ಲ, ಆ ಸೈಡೆಲ್ಲ ಹೋಗಂಗಿಲ್ಲ. ಇದೇ ಲಾಸ್ಟ್, ಇಲ್ಲಿ ನಿಂತವ್ರಲ್ಲೆಲ್ಲರೂ ಅದೇ ಲಾಸ್ಟು. ಆ ದಾರದವರೆಗೂ ಹೋಗಿ ಎಲ್ಲ ಫೋಟೋಗಳು ತಕ್ಕೊಂಡು ಹಂಗೆ ವಾಪಸ್ ಹೋಗ್ಬೇಕು. ಇಷ್ಟೇ ಎಂಟ್ರಿ.
ಸೊ ಇಲ್ಲಿ ದಾಟಂಗಿಲ್ಲ, ಅಲ್ಲೆಲ್ಲ ಮಧ್ಯದಲ್ಲೆಲ್ಲ ಹೋಗಿಲ್ಲ, ಆ ಕಡೆ ಅದರೊಳಗಡೆ ಹೋಗ್ಬೇಕು ಅಂದರೆ ಸೊ ಹಿಂಗೆ ವಾಪಸ್ ಹೋಗಿ ಗಾಸಿ ಅದರೊಳಗಿಂದ ಹಂಗೆ ಹೋಗ್ಬೇಕು. ಅಲ್ಲಿಂದ ಬಂದು ಇದೆ ಮಧ್ಯದಲ್ಲಿ ಮಾಸ್ಕ್ ಮಧ್ಯ ಇಲ್ಲಿ ನೋಡಿಕೊಂಡು ಅಲ್ಲಿ ತಿರುಪತಿಲಿ ಕಳಿಸ್ತಾರೆ ಗೊತ್ತಾ, ಪದಂಡಿ ಅಂತ ಇಲ್ಲೂ ಕಳಿಸ್ತಾ ಇರ್ತಾರೆ, ಹೋಗ್ತಾ ಇರೋದಷ್ಟು ನಾವು ಇಲ್ಲಿ ಫೋಟೋ ಹೊಡ್ಕೊಬೋದು. ಸೊ ಅವಾಗಲೇ ನೋಡ್ಬೋಲ್ಲ ಒಂದು ವ್ಯೂ, ಇದು ಇನ್ನೊಂದು ವ್ಯೂ. ಇಲ್ಲಿ 3 ಚಾಂಗ್ಲಿಯರು, ಒಂದಿಂದ ಒಂದು. ಸೊ ಎಲ್ಲ ದಿಕ್ಕಲ್ಲೂ ಒಂದೊಂದು ಆ್ಯಕ್ಸಸ್ ಬಿಡ್ತಾರೆ, ನೋಡಿಕೊಂಡು ಫೋಟೋ ತಗೊಂಡು ಹೋಗೋದಷ್ಟೇ. ಇಷ್ಟೇ ಎಂಟ್ರಿ, ಅಲ್ಲಿ ಮಧ್ಯ ಎಲ್ಲ ಹೋಗಿಲ್ಲ. ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ ಯಾವ ಥರ ಕಾಸ್ಟ್ಯೂಮ್ ಅಲೋಡು, ನಾಟ್ ಅಲೋಡು. ಮೇಲ್ಗಡೆ ಇರೋದೆಲ್ಲ ಅಲೋಡು, ಕೆಳಗಡೆ ಇರೋದೆಲ್ಲ ನಾಟ್ ಅಲೋಡು. ಸೊ ಎಕ್ಸಿಟ್ ಆಗ್ಬೇಕಾದ್ರೆ ಹೆಂಗೆ ಅರೇಂಜ್ ಮಾಡೋರು ಅಂದರೆ ಲೈನಾಗೆ ಬರೀ ಶಾಪಿಂಗು, ಸುವಿನೀರ್ಸ್ಗಳು ಅದು ಇದು ತೊಗೊಳೋ ಥರ ಹಂಗೇ ಹೋಗ್ಬೇಕು. ಸೊ ತೊಗೊಂಡು ಹೋಗ್ಬೋದು. ಇಲ್ಲೆಲ್ಲ ಇದೆ ನೋಡಿ, ಮ್ಯಾಗ್ನೆಟ್, ಫ್ರಿಜ್ ಮ್ಯಾಗ್ನೆಟ್ ಎಲ್ಲ, ಅದು ಅಲ್ಲಾವುದ್ದೀನ್ ಲ್ಯಾಂಪ್ಗಳು, ಇದು ಟೀ ಕಾಫಿ ಮೇಕರ್ಸ್ ಎಲ್ಲ ಇದೆ. ಏನು ಬೇಕಾದ್ರೂ ತೊಗೊಬೋದು. ಕೀ ಚೈನ್ಸ್, ಗೊಂಬೇಸ್, ಇಯರಿಂಗ್ಸ್, ಚಾಕ್ಲೇಟ್ಸ್, ಇಲ್ಲಿ ಚಾಕ್ಲೇಟ್ಸ್ ಏನು ಬೇಕಾದ್ರೂ ತೊಗೊಬೋದು. ಎಕ್ಸಿಟ್ ನಾವು ವಾಪಸ್. ನಮ್ಮ ವೈಫ್ಸು ಪಾಪ 1 ಅವರಿಂದ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಹೋಗಿ ಮಾತಾಡ್ತಾರೆ ಅವರು. ಸೊ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಒಂದು ಜಾಗ ಇತ್ತು, ಲಿಫ್ಟು ಮತ್ತು ಎಸ್ಕಲೇಟ್ರು. ಸೊ ಈ ಡೂಮು ಅದು ಅಲ್ಲಿಂದ ಕಾಣಿಸ್ತಾ ಇತ್ತು. ಆ ಜಾಗಕ್ಕೆ ಬಂದರೆ ಇಲ್ಲಿಂದ ಮಾಸ್ಕ್ ವ್ಯೂ ಕಾಣಿಸುತ್ತೆ. ಒಳಗಡೆ ಬರೋಕ್ಕೆ ಆಗದೇ ಇರೋರು ಇಲ್ಲಿಂದ ನೋಡ್ಬೋದು. ಇವರೆಲ್ಲ ಇಲ್ಲಿ ಮೇಲ್ಗಡೆ ಇದ್ದೀವಿ ಅಂದರು ನಮ್ಮವರೆಲ್ಲ. ಸೊ ಇಲ್ಲಿ ನೋಡೋಣ, ಫುಡ್ ಕೋರ್ಟ್, ವಾಕಿಂಗ್ ಏರಿಯಾ. ಸೊ ಇಬ್ಬರು ಇಲ್ಲಿ ಕೂತಿದ್ದಾರೆ, ಆಚೆ ಬಂದುಬಿಟ್ಟು ಇಲ್ಲಿ ಕೂತಿದ್ದಾರೆ. ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತಾ? ಮಾಸ್ಕು ಚೆನ್ನಾಗಿತ್ತಾ? ನಾವು ಹೇಳಿದ್ವಿ ತಾನೆ ಚರ್ಕಿನ ಹಾಕೊಂಬರ್ಬೇಕು ಅಂತ. ಏನು ನಾರ್ಮಲ್ಲು ಮಾಸ್ಕು, ಹೋಗಿ ಫೋಟೋ ಹಿಡ್ಕೊಂಡು ಬರ್ಬೇಕಷ್ಟೇ. ನೀವಾಗಿದ್ದು ನೀವುಗಳು ಬಂದಿದ್ರೆ 2 ಅವರ್ ಆದರೂ ನಾವು ಆಚೆ ಬರ್ತಿರ್ಲಿಲ್ಲ. ಫೋಟೋ ಸ್ಪಾಟ್ ಚೆನ್ನಾಗಿತ್ತು. ಸೊ ಫೈನಲ್ ಆಗಿ ಒಂದು ಸಮರೈಸ್ ಮಾಡಬೇಕು ಅಂದರೆ ಇಲ್ಲಿದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಜಾಗ ಚೆನ್ನಾಗಿದೆ, ನೋಡ್ಬಿಟ್ಟು ಫೋಟೋ ತಗೊಂಡು ಬರಬೇಕು. ಇನ್ನು ಮಿಕ್ಕಿದೇನು ಬೇರೆ ಇಲ್ಲ. ಸೊ ಹುಡುಗಿರು ಬಂದರೆ ಇಲ್ಲಿವರೆಗೂ ಕವರ್ ಆಗಬೇಕು, ಕಾಲು ಫುಲ್ ಇಲ್ಲಿವರೆಗೂ ಕವರ್ ಆಗಬೇಕು, ಆಮೇಲೆ ತಲೆ ಕೂಡ ಕವರ್ ಆಗಬೇಕು. ಹುಡುಗರು ಚಡ್ಡಿ ಹಾಕಂಗಿಲ್ಲ, ಫುಲ್ ಕವರ್ ಆಗಬೇಕು. ಸೊ ಅಷ್ಟೇ, ನಮ್ಮ ಕಸ್ಟಮರ್ ಬನ್ನಿ ಬೆಸ್ಟು. ಇನ್ನೇನು ಒಳಗಡೆ ಹೋಗಿ ಫೋಟೋ ತಗೊಂಡು ಬರ್ಬೋದು. ಒಂದು ಸ್ವಲ್ಪ ಜಾಗಗಳು ರಿಸ್ಟ್ರಿಕ್ಷನ್ ಇರುತ್ತೆ, ಅಲ್ಲೆಲ್ಲ ಹೋಗಂಗಿಲ್ಲ. ಆಚೆಯಿಂದನೇ ಅಷ್ಟೇ ನೋಡ್ಕೊಂಡು ಹಿಂಗೆ ಪಾಸ್ ಆಗೋದು. ನಮಾಜ್ ಮಾಡ್ಬೋದು. ನಮಾಜ್ ಮಾಡ್ಬೋದು. ಪ್ರೇಯರ್ ಅವರೆಲ್ಲ ಸಪ್ರೇಟಾಗಿದೆ ಅಷ್ಟೇ. ಸೊ ನೀವು ಬರೋಂಗಿದ್ರೆ ಬರ್ಬೋದು. ಈಗ ಇಲ್ಲಿದು ಪಾರ್ಟ್ ಮುಗಿಯುತ್ತೆ, ಸೆಕೆಂಡ್ ಪಾರ್ಟು, ಇನ್ನೊಂದು ನೆಕ್ಸ್ಟ್ ಪಾರ್ಟು, ಅದೆಲ್ಲ ಮಿಕ್ಸ್ ಮಾಡ್ತಾ ಇರ್ತೀವಿ. ಇದೊಂದು ಸ್ವಲ್ಪ ಲೆಂತ್ ಆಯಿತು ಅಷ್ಟೇ. ಸೊ ವಿಡಿಯೋ ಎಷ್ಟಾಗಿದೆ ಜಾಸ್ತಿ ಹೇಳ್ಕೊಂಡ್ಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನು ಎಲ್ಲರಿಗೂ ಗೊತ್ತಾಗಲಿ, ಬರಬೇಕು ಅಂದ್ಕೊಂಡಿರೋರಿಗೆ ಯೂಸ್ ಆಗುತ್ತೆ, ಯಾವ ಥರ ಡ್ರೆಸ್ ಹಾಕೊಂಡ್ಬರ್ಬೇಕು, ಹೆಂಗಿರಬೇಕು ಅಂತ. ಬಟ್ ಹಾಗಂದ್ಬಿಟ್ಟು ಟ್ರೆಡಿಷ್ನಲ್ ಡ್ರೆಸ್ ಅಂದ್ಬಿಟ್ಟು ಸೀರೆ ಹಾಕೊಂಬಂದು ಅಲೋ ಮಾಡೋಲ್ಲ. ಸೊ ಕವರ್ ಆಗಬೇಕು, ಅವ್ರ ಪ್ರಕಾರ ಎಲ್ಲ ಕವರ್ ಆಗಿರ್ಬೇಕು ಅಷ್ಟೇ. ಸೊ ಇದು ನಮ್ಮ ದೇವಸ್ಥಾನಗಳಿಗೂ ರೂಲ್ ಆಗಬೇಕು. ರೋಡಲ್ಲೆಲ್ಲ ಸೀರೆ ಕಂಪಲ್ಸರಿ ಅಂತ ಹೇಳಬೇಕು. ಇವೆಲ್ಲ ಅದೇನೋ ನಾರ್ಮಲ್ ಹಿಂಗೆ ಸುತ್ಕೊಂಡು ಹೋಗೋದೆಲ್ಲ ಬರುತ್ತಲ್ಲ, ಆಲ್ರೆಡಿ ಡ್ರೇಪ್ ಆಗಿರೋ ಸೀರೆಗಳೆಲ್ಲ ಅಲ್ಲ. ಸೊ ಆ ಥರದ್ದೆಲ್ಲ ಹಾಕ್ಕೊಂಡೇ ಬರಬೇಕು ಅಂತ ರೂಲ್ ಮಾಡಬೇಕು ಎಲ್ಲರಿಗೂ. ಅದು ಚೆನ್ನಾಗಿರುತ್ತೆ ಅಷ್ಟೇ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ.